ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನನ್ನ ನಮಸ್ಕಾರ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ಸಣ್ಣ ರೂಪಸ್ ವ್ಲಾಗ್ ಕಡೆಯಿಂದ ನಿಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಇವತ್ತು ನಾನು ಮಾಡುವ ಸರಳವಾದ ಅಕ್ಷಯ ತೃತೀಯದ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಬನ್ನಿ. ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಹಾಗೆಯೇ ಕುಬೇರ ದೇವರಿಗೆ ಪ್ರಿಯವಾದ ಹೂವು ಯಾವುದು, ಹಾಗೆಯೇ ಯಾವ ರಂಗೋಲಿಯನ್ನು ಕೂಡ ಹಾಕಬೇಕು, ಹಾಗೆಯೇ ಯಾವ ವಸ್ತುವನ್ನು ಕೂಡ ಅವತ್ತಿನ ದಿನ ಕೊಂಡರೆ ತುಂಬಾ ಒಳ್ಳೆಯದು, ಮತ್ತು ವಸ್ತುಗಳನ್ನು ಕೊಂಡುಕೊಳ್ಳೋ ಬರೋದಕ್ಕೂ ಕೂಡ ಶುಭ ದಿನ. ಹಾಗಾದರೆ ತಡ ಯಾಕೆ, ಬನ್ನಿ ನನ್ನ ಈ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಮತ್ತು ಅಕ್ಷಯ ತೃತೀಯ ಕೂಡ ಈ ವರ್ಷದಂತೆ ಈ ವರ್ಷ ಅಂದರೆ ಏಪ್ರಿಲ್ 30 ಕೂಡ 2025 ಬುಧವಾರ ಕೂಡ ಬಿದ್ದಿದೆ. ತುಂಬಾ ವಿಶೇಷವಾದ ಹಾಗೂ ಲಾಭದಾಯಕವಾದ ಈ ಒಂದು ವಿಶೇಷ ದಿನದಂದು ಮುಂಜಾನೆ ಸಮಯ ಬೆಳಗಿನ ಜಾವ ಅಂದರೆ 5:59 ಮಧ್ಯಾಹ್ನ 12:17 ಕೂಡ ಒಳ್ಳೆಯ ಶುಭ ಮುಹೂರ್ತ. ಆ ಒಂದು ಸಮಯದಲ್ಲಿ ಲಕ್ಷ್ಮಿ ಮತ್ತು ಕುಬೇರ ದೇವರನ್ನು ಪೂಜೆ ಮಾಡಬಹುದು. ಹಾಗೆಯೇ ಬೆಳಿಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಸ್ವಚ್ಛಗೊಳಿಸಿ ಸ್ನಾನವನ್ನು ಮಾಡಬೇಕಾಗ್ತದೆ. ಹಾಗೆಯೇ ಹೆಣ್ಣು ಮಕ್ಕಳು ಕೂಡ ಗುಲಾಬಿ ಬಟ್ಟೆಯನ್ನು ತೊಟ್ಟು ಪೂಜೆ ಮಾಡಿದರೆ ಒಳ್ಳೆಯದು. ಹಾಗೆಯೇ ಶುಕ್ರನನ್ನು ಆಕರ್ಷಣೆ ಮಾಡುತ್ತೆ. ಜೊತೆಗೆ ಲಕ್ಷ್ಮೀ ತಾಯಿಗೂ ಕೂಡ ಪ್ರಿಯವಾದ ಬಣ್ಣವಾದ್ದರಿಂದ ನಮಗೆ ಅಷ್ಟೈಶ್ವರ್ಯಗಳು ಕೂಡ ತಾಯಿ ಕರುಣಿಸುತ್ತಾಳೆ ಎಂದು ನಂಬಿಕೆ ಕೂಡ ಇದೆ. ನಂತರ ಕಳಸ ಇಡೋರು ಕಳಸ ಕೂಡ ಇಡ್ಬೋದು. ಹಾಗೆಯೇ ವಿಗ್ರಹ ಇಡೋರು ಕೂಡ ವಿಗ್ರಹಗಳಿಗೆ ಅರಿಶಿನ, ಕುಂಕುಮ, ಗಂಧಾಕ್ಷತೆಗಳಿಂದ ಕೂಡ ಏರ್ಪಾಡು ಮಾಡ್ಕೋಬೇಕಾಗುತ್ತೆ. ಅಕ್ಷಯ ತೃತೀಯ ಎಂಬ ಶುಭ ದಿನದಂದು ಕೂಡ ತುಪ್ಪದ ದೀಪವನ್ನು ದೇವರಿಗೆ ಹಚ್ಚಿದರೆ ತುಂಬ ಸರ್ವಶ್ರೇಷ್ಠವಾದದ್ದು ಅಂತಲೇ ಕೂಡ ಹೇಳಬಹುದು. ನಾವು ಅಂದ್ಕೊಂಡ ಕಾರ್ಯಗಳು ಕೂಡ ನೆರವೇರುತ್ತದೆ ಅಂತಲೇ ಕೂಡ ಭಾವಿಸಬಹುದು. ಅಕಸ್ಮಾತ್ ಮನೇಲಿ ತುಪ್ಪ ಇದ್ದರೆ ತುಪ್ಪ ದೀಪನೇ ಕೂಡ ಹಚ್ಚಿ, ಇಲ್ಲಾಂದರೆ ಪರವಾಗಿಲ್ಲ ಹೆಣ್ಣಿನ ದೀಪ ಕೂಡ ಹಚ್ಬೋದು. ಇನ್ನು ಹೊಸ ಒಡವೆಗಳನ್ನು ಕೂಡ ಖರೀದಿಸೋಕ್ಕೆ ಆಗಲಿಲ್ಲ ಅಂತ ಅನ್ಕೋಬೋದು ಕೆಲವರು. ಆದರೂ ಪರವಾಗಿಲ್ಲ, ಮನೆಯಲ್ಲಿ ಇರ್ತಕ್ಕಂತಹ ಒಡವೆಗಳನ್ನು ಕೂಡ ಅರಸಿದ ನೀರು ಅಥವಾ ಹಾಲಿನಿಂದ ತೊಳೆದು ಅದನ್ನು ಕೂಡ ಪೂಜೆಗೆ ಇಟ್ಕೊಂಡು ಪೂಜೆ ಕೂಡ ಮಾಡ್ಬೋದು. ಇನ್ನು ಆವತ್ತಿನ ದಿನ ಚಿನ್ನ, ಬೆಳ್ಳಿ ಏನಾದರೂ ಕೂಡ ಖರೀದಿ ಮಾಡುವುದರಿಂದ ಅದನ್ನು ಕೂಡ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದ್ರೆ ಒಳಿತನ್ನು ಕೂಡ ಕಾಣ್ಬೋದು. ಹಾಗೆಯೇ ಲಕ್ಷ್ಮಿಗೆ ಪ್ರಿಯವಾದ ಸೇವಂತಿಗೆ, ಸಂಪಿಗೆ, ಮಲ್ಲಿಗೆ, ತಾವರೆ ಮತ್ತು ಗುಲಾಬಿ ಹೂಗಳಿಂದ ಕೂಡ ಅರ್ಚನೆ ಮಾಡಿದರೆ ಕೂಡ ಒಳಿತನ್ನು ನಾವು ಕಾಣಬಹುದಾಗಿದೆ ಈ ಒಂದು ದಿನ. ನಂತರ ಪೂಜೆ ಎಲ್ಲ ಮಾಡಿದ ಮೇಲೆ ಲಕ್ಷ್ಮೀ ತಾಯಿಗೆ ಕೆಂಪಾರತಿ ಕೂಡ ಮಾಡಿ, ಏಕೆಂದರೆ ತಾಯಿಯನ್ನು ವಿವಿಧ ಹೂಗಳಿಂದ ಅರ್ಚನೆ ಮಾಡಿ ತಾಯಿಯನ್ನು ಕೂಡ ಸ್ಮರಿಸುತ್ತಾ ಅಷ್ಟೋತ್ತರಗಳನ್ನು ಕೂಡ ಹೇಳಿ ಹೊಗಳಿರ್ತೀವಿ. ಹಾಗೆಯೇ ಈ ಒಂದು ಬೆಳ್ಳಿ ಲೋಟ ಕೂಡ ಇವತ್ತಿನ ಅಕ್ಷಯ ಪಾತ್ರ ಕೂಡ ಆಗಿರುತ್ತೆ. ಆದ್ದರಿಂದ ತಾಯಿಗೆ ಕೂಡ ದೃಷ್ಟಿಯಾಗಿರುತ್ತೆ. ಸೊ ಅದರಿಂದ ಬನ್ನಿ ತಾಯಿಗೆ ಆರತಿ ಮಾಡಿದ ನಂತರ ವಿಸರ್ಜನೆ ಕೂಡ ಮಾಡಬಹುದು. ಹಾಗೆಯೇ ಮುಖ್ಯವಾಗಿ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನೇ ಖರೀದಿ ಮಾಡಬೇಕಂತ ಕೂಡ ಏನಿಲ್ಲ. ಚಿನ್ನದಂತೆ ಶ್ರೇಷ್ಠವಾದ ಬೆಳ್ಳಿ ಅಥವಾ ವಾಹನ ಕೂಡ ಖರೀದಿ ಮಾಡ್ಬೋದು. ಹಾಗೆಯೇ ಸೈಟ್ ಕೂಡ ಖರೀದಿ ಮಾಡಬಹುದು, ಆಸ್ತಿ ಕೂಡ ಖರೀದಿ ಮಾಡ್ಬೋದು. ಹಾಗೆಯೇ ಇಷ್ಟೆಲ್ಲ ಖರೀದಿ ಮಾಡೋಕ್ಕಾಗಲ್ಲ, ಏನು ಮಾಡೋದಪ್ಪ ಅಂತ ಕೇಳಬಹುದು. ಬಟ್ ಏನೂ ಆಗಲಿಲ್ಲ ಅಂತಂದರೂ ತಲೆ ಕೆಡಿಸ್ಕೋಬೇಡಿ. ಅಟ್ಲೀಸ್ಟ್ ಒಂದು ಪ್ಯಾಕೆಟ್ ಅರಳು ತಂದರೂ ಕೂಡ ಅದು ಕೂಡ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತು ಅಂತಲೇ ಹೇಳ್ಬೋದು. ಇನ್ನು ನಾವು ದಿನನಿತ್ಯದ ಉಪಹಾರಗಳಿಗೆಲ್ಲ ದಿನಸಿ ಪದಾರ್ಥಗಳನ್ನ ಕೂಡ ಬಳಸಬೇಕಾಗುತ್ತೆ. ಸೊ ಅದರಿಂದ ಧಾನ್ಯಗಳನ್ನೆಲ್ಲ ಇಟ್ಟು ಪೂಜೆ ಕೂಡ ಮಾಡಬೇಕಾಗುತ್ತೆ. ಯಾಕಂದರೆ ಹೆಸರೇ ಹೇಳುವಂತೆ, ಹೆಸರೇ ಸೂಚಿಸುವಂತೆ ಧಾನ್ಯ ಲಕ್ಷ್ಮಿಯಾಗಿ ಕೂಡ ಇರ್ತಾಳೆ. ನಾನು ಕೂಡ ಒಂದಷ್ಟು ಕಾಳುಗಳನ್ನು ಕೂಡ ಪೂಜೆಗೆ ಇಟ್ಟಿದ್ದೀನಿ. ಆರತಿ ಮಾಡಿದ ನಂತರ ವಿಸರ್ಜನೆ ಕೂಡ ಮಾಡಬಹುದು. ನೈಟ್ ಕೂಡ ಮಾಡ್ಬೋದು, ಇಲ್ಲ ಅಂತಂದರೆ ಮಾರ್ನಿಂಗ್ ಕೂಡ ಮಾಡ್ಬೋದು. ಹಾಗೆಯೇ ಮುಖ್ಯವಾಗಿ ಅಕ್ಷಯ ತೃತೀಯದ ದಿನದಂದು ಕೂಡ ಚಿನ್ನವನ್ನೇ ಖರೀದಿ ಮಾಡಬೇಕಂತ ಕೂಡ ಏನಿಲ್ಲ. ಚಿನ್ನದಂತೆ ಶ್ರೇಷ್ಠವಾಗಿರುವಂತಹ ಬೆಳ್ಳಿ, ವಾಹನ ಅಥವಾ ಆಸ್ತಿ ಅಥವಾ ಸೈಟು ಕೂಡ ಖರೀದಿಸಬಹುದು. ಇಷ್ಟೆಲ್ಲ ಖರೀದಿ ಮಾಡೋಕ್ಕಾಗಲ್ಲ ಅಂತ ಕೆಲವರು ಅನ್ಕೋಬೋದು. ಅಟ್ಲೀಸ್ಟ್ ಅಷ್ಟು ಆಗಲಿಲ್ಲ ಅಂದರೆ ಒಂದು ಪ್ಯಾಕೆಟ್ ಅರಳು ಕೂಡ ತಂದರೆ ಅದನ್ನು ಕೂಡ ಪೂಜೆಗಿಟ್ಟು ಪೂಜೆ ಎಲ್ಲ ಮಾಡ್ಬೋದು. ಅದು ಕೂಡ ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ರೀತಿ ಇತ್ತು ನನ್ನ ಒಂದು ಅಕ್ಷಯ ತೃತೀಯದ ಪುಟ್ಟ ಬ್ಲಾಗು. ಈ ರೀತಿ ಇತ್ತು. ಪೂಜೆ ಮತ್ತು ಧೂಪ, ದೀಪ, ಹಾಗೆಯೇ ಅಲಂಕಾರ ಕೂಡ ಈ ರೀತಿ ಸಿಂಪಲ್ ಆಗಿತ್ತು. ನಿಮಗೂ ಕೂಡ ಈ ಒಂದು ಸಣ್ಣ ರೂಪಸ್ಲ ಪುಟ್ಟ ಬ್ಲಾಗ್ ಕೂಡ ಇಷ್ಟ ಆಗಿದೆ. ದಯವಿಟ್ಟು ಲೈಕ್, ಶೇರ್ ವಿತ್ ಕಮೆಂಟ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.